ವಿದ್ಯಾರ್ಥಿಗಳೇ, ಸೊ ಎಲ್ಲ ಒಂದು KCT ಸ್ಟೂಡೆಂಟ್ಗೆ ಸೊ ಅಗೇನ್ ಇವತ್ತಿನ ಅಪ್ಡೇಟ್ ಇದೆ ಸ್ವಾಗತ. ಓಕೆ, ನಿನ್ನೆ ನೈಟ್ ಇಂದ ಕೆಲವೊಂದಿಷ್ಟು ಸ್ಟೂಡೆಂಟ್ ಕೇಳ್ತಾ ಇದ್ದಾರೆ ಅಂಡ್ ಸಮ್ ಸ್ಟೂಡೆಂಟ್ ಓಕೆ ಯೂಟ್ಯೂಬರ್ಸ್ ಕೂಡ ವಿಡಿಯೋ ಮಾಡಿದ್ದಾರೆ, ಆಪ್ಷನ್ ಇಂಟರ್ ಬಿಟ್ಟಿದ್ದಾರೆ, ಹೋಗಿ ನೋಡಿ ಲಿಂಕ್ ಅಲ್ಲಿ ಇಲ್ಲಿ ಅಂತಂದು. ಓಕೆ, ಸೊ ರಿಯಾಲಿಟಿ ಏನಂತಂದ್ರೆ ನಿಮ್ಮ ಒಂದು KU ವೆಬ್ಸೈಟ್ ಅಲ್ಲಿ ಯಾವುದೇ ತರನಾಗಿ ಲಿಂಕ್ ಬಂದಿಲ್ಲ ಅಂಡ್ ಸುಮ್ಮನೆ ಏನು ಕೂಡ ರ್ಯಾಂಡಮ್ ಆಗಿ ನಂಬಕ್ಕೂ ಹೋಗಬೇಡಿ. ಸರಿ ಏನೆಲ್ಲ ಅಪ್ಡೇಟ್ಸ್ ಸದ್ಯಕ್ಕಿದೆ ಅಂತಂದ್ರೆ ನೋಡಿ, ಇವತ್ತು 19ನೇ ತಾರೀಕು ಯಾರೆಲ್ಲ ಸ್ಲಾಟ್ ಬುಕ್ ಮಾಡ್ಕೊಂಡು KEಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿರ್ಲಿಲ್ವೋ ಇವತ್ತು ಮಾಡಿಸ್ಕೊಳ್ಳಿ. ಇನ್ ಕೇಸ್ ನೀವು ಸ್ಲಾಟ್ ಬುಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪರವಾಗಿಲ್ಲ, ಇವತ್ತು ಹೋಗಿ. ಓಕೆ, ಯಾಕಂದ್ರೆ ಇವತ್ತು ಲಾಸ್ಟ್ ಡೇಟ್ ಕೊಟ್ಟಿರೋದು, ಸೊ ಮತ್ತೆ ಎಕ್ಸ್ಟೆಂಡೆಡ್ ಮಾಡ್ತಾರೋ ಇಲ್ಲ. ಯಾಕಂದ್ರೆ ಒನ್ಸ್ ಏನಾದ್ರು ಆಪ್ಷನ್ ಇಂಟರ್ ಸ್ಟಾರ್ಟ್ ಆಯ್ತಂದ್ರೆ ಯಾವುದೇ ರೀತಿ ಮತ್ತೆ ನೀವು ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಬಿಫೋರ್ ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆಗೆ ನಿಮ್ದು ಏನೇ ಒಂದು ರಿಸರ್ವೇಶನ್ ಇದ್ರೂ ಕೂಡ ಇವಾಗಲೇ ಕ್ಲೇಮ್ ಮಾಡ್ಕೋಬೇಕು. ಸರಿ ಆಯ್ತು. ಈಗ ಸದ್ಯಕ್ಕೆ ಅಭ್ಯರ್ಥಿಗಳ ಚಟುವಟಿಕೆ ಲಿಂಕ್ ಅಲ್ಲಿ ಯಾವುದೇ ರೀತಿ ಮತ್ತೇನು ಕೊಟ್ಟಿಲ್ಲ, ವೆರಿಫಿಕೇಶನ್ ಲಿಂಕ್ ಮಾತ್ರ ಕೊಟ್ಟವ್ರೆ. ಮೇನ್ ಥಿಂಗ್ಸ್ ಮತ್ತೆ RD ನಂಬರ್ ಎಂಟ್ರಿ ಯಾರೆಲ್ಲ ಮಾಡಿಲ್ಲ, SC ABC ಅಂತ ಯಾರೆಲ್ಲ ಬರ್ತಾ ಇತ್ತು ಆ ಒಂದು ಸ್ಟೂಡೆಂಟ್ ಇಂಟರ್ನಲ್ ರಿಸರ್ವೇಶನ್ ಮೀನ್ಸ್ ನಿಮ್ಮ ತಹಸೀಲ್ ಆಫೀಸ್ಗೆ ಹೋಗ್ಬಿಟ್ಟು ಒಳ ಮೀಸಲಾತಿಗೆ ಅಪ್ಲಿಕೇಶನ್ ವಾಪಸ್ ಹಾಕಿದ್ರೆ ಏನಾಗ್ತದ, ನಿಮ್ಮದು RD ನಂಬರ್ ಬರ್ತದ, ಅದನ್ನ ಎಡಿಟ್ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿದ್ರೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಬರ್ತದೆ SS ಸ್ಟೂಡೆಂಟ್ಗೆ. ರಿಮೈನಿಂಗ್ ಸ್ಟೂಡೆಂಟ್ ಮಾರ್ಚ್ ಎಂಟ್ರಿ ಯಾರೆಲ್ಲ ಮಾಡಿಲ್ಲ ಮಾಡ್ರಿ, ನಿಮ್ಗೆ ಆಟೋಮೆಟಿಕ್ಲಿ ವೆರಿಫಿಕೇಶನ್ ಸ್ಲಿಪ್ ಬರ್ತದೆ. ಓಕೆ ಸರಿ, ಅಂಡ್ ಇನ್ನು ಕೂಡ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತಂದ್ರೆ KEಗೆ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಓಕೆ, ಇವಾಗ ಅದೆಲ್ಲ ಬಿಡೋಣ. ಇವಾಗ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರು ನಂಗೆ ಸೀಟ್ ಸಿಗಬೇಕಂದ್ರೆ ಯಾವ ರೀತಿ ಮಾಡ್ಬೇಕು. ಯಾಕಂದ್ರೆ ಆಪ್ಷನ್ ಎಂಟ್ರಿ ಇನ್ನೂ ಏನಂದ್ರೆ 1-2 ಡೇಸ್ ಮ್ಯಾಕ್ಸಿಮಮ್ ಅಂದ್ರೆ ಮಂಡೇ ಆನ್ವರ್ಡ್ಸ್ ಏನ್ ಮಾಡ್ತಾರೆ, ಲಿಂಕ್ ಜನರೇಟ್ ಆಗುತ್ತೆ. ಮಂಡೇ ಆನ್ವರ್ಡ್ಸ್ ಏನಾಗ್ತದೆ, ಆಪ್ಷನ್ ಎಂಟ್ರಿ KCT ಅದು ಪ್ರೀ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಈ ವರ್ಷ ಪ್ರೀ ರೌಂಡ್ ಹೊಸದಾಗಿ ಮಾಡೋದು ನೆನಪಿರ್ಲಿ, ಇದು ಯಾವುದೇ ರೀತಿಯಾಗಿ ಫಸ್ಟ್ ರೌಂಡ್ ಅಲ್ಲ. ಅಂದ್ರೆ ಯಾವುದೇ ರೀತಿಯಾಗಿ KCT ನೀಟ್ ಮರ್ಜರ್ ಅಲ್ಲ, KCT ಓನ್ಲಿ ಇರ್ತದೆ. ಅಂದ್ರೆ ಈ ಫ್ರೀ ರೌಂಡ್ ಅಲ್ಲಿ ನೀವೇನಾದ್ರೂ ಸೀಟ್ ಸಿಗಬೇಕು ಅಂತಂದ್ರೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಅದರಲ್ಲೂ ಕೂಡ ಎಸ್ಪೆಷಲಿ ನಾನು ಈಗ ತಮ್ಮನೇಲಿ ಹಾಕಿರೋದು ಏನಂತಂದ್ರೆ 50,000 ಅಥವಾ 1 ಲಕ್ಷ ಮೇಲ್ಗಡೆ ರ್ಯಾಂಕ್ ಬಂದವರು ಏನ್ ಮಾಡಬೇಕು. ಸೊ ನೀವು KEದವರು ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಓಕೆ, ಕಳೆದ ವರ್ಷದ ಕಟ್ ಆಫ್ ಕೂಡ ನೋಡ್ಕೊಂತಾರ. ಸೊ ಕಟ್ ಆಫ್ ನೋಡ್ಬೇಕು, ಸ್ವಲ್ಪ ಯಾವ್ದೇ ರೀತಿ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಬಟ್ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಿಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಂತಂದ್ರೆ ಅದು ನಿಮ್ಮ ತಪ್ಪು. ನಾನು ಯಾಕಂತಂದ್ರೆ ಕೆಲವೊಂದಿಷ್ಟು ನೀವೇನಂತ ನಿಮ್ ಕ್ಯಾಟಗರಿ ವೈಸ್ ಏನ್ ಮಾಡ್ತೀರಾ ಅಂತಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ನೋಡಕ್ ಹೋಗ್ತಾರೆ. ಅಂದ್ರೆ ಕ್ಯಾಟಗರಿ 1 ಅಥವಾ 2A 3B ಅದರಲ್ಲೂ ಕೂಡ ನಿಮ್ಗೆ 2AR 2B ಅಂಡ್ 2BHಗೆ ಈ ತರ ಅಂದ್ರೆ ಕನ್ನಡ ಮೀಡಿಯಮ್ದು ರೂರಲ್ದು ಇದೆಲ್ಲಾನು ಕೂಡ ಏನಾಗ್ತದೆ ಅಂತಂದ್ರೆ ಮತ್ತೆ ಎಲ್ಲಾನು ಕೂಡ ಅಂದ್ರೆ ಗ್ರಾಮೀಣ ಮಾಧ್ಯಮ ಇರ್ತಾರ. ಓಕೆ, ನೀವು ಕನ್ನಡ ಮೀಡಿಯಮ್ದಾಗ ಕಲ್ತಿರ್ತಾರ. ಓಕೆ, ನೀವು ಜನರಲ್ ಮೆರಿಟ್ ಅಲ್ಲಿ ಇದ್ದೀರೋ ಅಥವಾ 371 ಇರ್ತದೆ, ಎಲ್ಲಾನು ಕೂಡ ಏನಂತಂದ್ರೆ ಸಪರೇಟ್ ಆಗಿ ಸೀಟ್ ಮೆಟ್ರಿಕ್ಸ್ ಕೂಡ ಬಂದಿರುತ್ತೆ. ಸೊ ನೀವು ಅದನ್ನ ನೋಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ತೀರ ಅಂದ್ರೆ ತಪ್ಪು. ಯಾಕಂತಂದ್ರೆ ಕೆಲವೊಂದು ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಗೆ ಅಂದ್ರೆ 3 ಲಕ್ಷ ಸ್ಟೂಡೆಂಟ್ ಏನಿದ್ದಾರೆ ನೀವು, ಈ 3 ಲಕ್ಷ ಸ್ಟೂಡೆಂಟ್ ಕೂಡ ನೀವು ಜನರಲ್ ಮೆರಿಟ್ಗೆ ಎಲಿಜಿಬಲ್. ಎಲ್ಲರೂ ಕೂಡ ಜನರಲ್ ಮೆರಿಟ್ ಅಂತೂ ಫಿಕ್ಸ್ ಸೀಟ್ ಇದ್ದೇ ಇರ್ತವೆ. ಸೊ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ X ಕಾಲೇಜ್ ಅನ್ಕೋರಿ, ಓಕೆ XYZ ಕಾಲೇಜ್ ಅನ್ಕೋರಿ. ಈ ಒಂದು ಕಾಲೇಜಲ್ಲಿ ನೀವು SCR ಇದ್ರ SCRಗೆ ಸೀಟ್ ಇಲ್ಲ ಅಂತಂದ್ರೆ ನಿಮ್ಮ ಅಂದ್ರೆ ನಿಮ್ಮ ಕ್ಯಾಟಗರಿಗೆ ಸೀಟ್ ಇಲ್ಲ ಅಂತಲ್ಲ, ನಿಮ್ ಜನರಲ್ ಮೆರಿಟ್ ಅಲ್ಲಿ ನೀವು ಎಲಿಜಿಬಲ್ ಅಲ್ವಾ. ಸೊ ಹಂಗಾಗಿ ಸೀಟ್ ಮೆಟ್ರಿಕ್ಸ್ ನೋಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಲಕ್ ಹೋಗ್ಬಿಡಿ. ನೀವು 50,000 ಬಂದಿದ್ಯೋ 1 ಲಕ್ಷ ಅಥವಾ 2 ಲಕ್ಷ 2.5 ಲಕ್ಷ ಕೂಡ ಬಂದಿರ್ತದೆ ಕೆಲವೊಂದು ಹುಡುಗರಿಗೆ. ಸೊ ನೀವು ಸ್ಟೂಡೆಂಟ್ ಎಲ್ಲರೂ ಕೂಡ ಸೀಟ್ ಸಿಗ್ತದೆ. ಯಾಕಂದ್ರೆ ಇರ್ತಕ್ಕಂಥ KCT ಸ್ಟೂಡೆಂಟ್ ಎಷ್ಟಿದಾರೋ ಅಷ್ಟು ಸೀಟ್ಗಳು ನಮ್ಮ KEದಲ್ಲಿ ಇದಾವೆ ಸದ್ಯಕ್ಕೆ ಎಲ್ಲ ಕೋರ್ಸ್ಗೆ. ಅಂದ್ರೆ ಒಂದೇ ಕೋರ್ಸ್ ಇದೇ ಕೋರ್ಸ್ ಬೇಕಂದ್ರೆ ಆಗಲ್ಲ. ನೀವು 2 ಲಕ್ಷ ರ್ಯಾಂಕ್ ಒಂದು ವೆಟರ್ನರಿ ಬೇಕಂತಂದ್ರೆ ಸೊ ಅಂದ್ರೆ ನಾವು ಆಲ್ಟರ್ನೇಟ್ ಆಗಿ ಬೇರೆ ಎಲ್ಲಾ ಕೋರ್ಸಸ್ಗಳು ಇಟ್ಕೋಬೇಕು. ಸೊ ಆ ರೀತಿ ಇದ್ದಾಗ ಆಪ್ಷನ್ ಎಂಟ್ರಿ ಹಂಗ್ ಮಾಡಬೇಕು. ಎಲ್ಲಾ ಕಾಲೇಜಸ್ ನೋಡಿ 2 ಲಕ್ಷ ಏನಾದ್ರು ಬಂದಿದ್ರ ಅಂತಂದ್ರೆ ಎಲ್ಲಾ ಕಾಲೇಜಸ್ ಕೂಡ ಆಪ್ಷನ್ ಎಂಟ್ರಿ ಮಾಡಿಬಿಡಿ. ಸೊ ಅಂದ್ರೆ ಪ್ರಿಯಾರಿಟಿ ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಬೇಕಾಗಿರ್ತಕ್ಕಂಥ ಕಾಲೇಜಸ್ ನ ಫಸ್ಟ್ ಗೆ ಪ್ರಿಯಾರಿಟಿ ಕೊಡ್ಕೊಳ್ಳಿ. ಪ್ರಿಯಾರಿಟಿ ಆರ್ಡರ್ ಮೇಲೆ ಏನ್ ಮಾಡ್ತಾರೆ ಅವರು ಅಲಾಟ್ಮೆಂಟ್ ಮಾಡುತ್ತೆ. ಸೊ ಆರ್ಜೆಂಟ್ ವರ್ಟಿಕಲ್ ಅದೇನ್ ಎಲ್ಲಾನು ಕೂಡ ಅಲಾಟ್ಮೆಂಟ್ ಆಗುತ್ತೋ ವಿತ್ ಕ್ಯಾಟಗರಿ ವೈಸ್ ಆಗುತ್ತೆ. ಇನ್ ಕೇಸ್ ಕ್ಯಾಟಗರಿ ಇಲ್ಲ ಅಂತಂದ್ರೆ ಜನರಲ್ ಮೆರಿಟ್ ಆದ್ರೂ ಆಗೇ ಆಗುತ್ತೆ. ಓಕೆ, ಸೊ ಹಂಗಾಗಿ ಹೇಳೋದು ಈ ಕಾಲೇಜು ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ, ಅದಕ್ಕೇನು ಲಿಮಿಟ್ ಇಲ್ಲ. ನೀವು ಏನಾದ್ರು 10 ಹಾಕ್ರಿ ಅಥವಾ 20 ಹಾಕ್ರಿ ಅಥವಾ 100 ಹಾಕ್ರಿ ಅಂತೇನಿಲ್ಲ. ನೀವು 1000 ಹಾಕ್ತಿರೋ ಅಥವಾ 2000 ಹಾಕ್ತಿರೋ 3000 ಹಾಕ್ತಿರೋ ಆಪ್ಷನ್ ಎಂಟ್ರಿ ಮಾತ್ರ ಎಷ್ಟು ಬೇಕಾದ್ರೂ ಹಾಕ್ಬೋದು. ಸೊ ಸಾಧ್ಯ ಆದಷ್ಟು ಏನಂತಂದ್ರೆ ಮ್ಯಾನೇಜ್ಮೆಂಟ್ ಕ್ವಾರ್ಟರ್ ಸೀಟ್ ನ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಮ್ಯಾನೇಜ್ಮೆಂಟ್ ಸೀಟ್ ಅಂತಂದ್ರೆ ಆಪ್ಷನ್ ಎಂಟ್ರಿ ಒಳಗಡೆ ಅದು ಒಂದು ಕ್ವಾರ್ಟರ್ನು ಕೂಡ KEದವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ ಕಳೆದ 2 ವರ್ಷಗಳಿಂದ ಅಲಾಟ್ಮೆಂಟ್ ಮಾಡ್ತಾ ಇದಾರ ಸಮ್ ಕೋರ್ಸಸ್ಗೆ. ಸೊ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ತಗೊಂಡ್ರೆ ಸುಮ್ನೆ ಯಾಕೆ KEದಲ್ಲಿ ಬರ್ಬೇಕು ನೀವು. ಓಕೆ, ಡೈರೆಕ್ಟ್ ಅಡ್ಮಿಷನ್ ಮಾಡಿಸಬಹುದಾ. ಸೊ ಹಂಗಾಗಿ ಆ ತರ ಮಿಸ್ಟೇಕ್ ಮಾಡ್ಕೊಳ್ಕೋಬೇಡಿ. ಸಾಧ್ಯದಷ್ಟು ಗೌರ್ಮೆಂಟ್ ಸೀಟ್ಗಳನ್ನೇ ನೀವು ಆಪ್ಷನ್ಸ್ ಸಿಕ್ಕಾಪಟ್ಟೆ ಹಾಕ್ಬೋದು. ಓಕೆ, ಸಿಕ್ಕಾಪಟ್ಟೆ ಇರ್ತಾವು, ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಯಾವುದೇ ರೀತಿ ಭಯ ಪಡಬೇಡಿ. ಒಂದ್ ಥಿಂಗ್ ನೆನಪಿರ್ಲಿ, ನಮ್ಮ ಒಂದು KEದಲ್ಲಿ ಏನಾಗ್ಲಿ ಅಂತಂದ್ರೆ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ಅಥವಾ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಬರುವಾಗ ಸೀಟ್ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಸೊ ಅಂದ್ರೆ ಯಾಕೆ ಅಂತ ಹೇಳ್ತೇನೆ ಅಂತಂದ್ರೆ ಈಗ ಪ್ರೀ ರೌಂಡ್ ಅಲ್ಲಿ ನಡೀತಾ ಇದೆ. ಪ್ರೀ ರೌಂಡ್ ನಡೆಯುವಾಗ ಎಲ್ಲಾ ಕಾಲೇಜಸ್ ಕೂಡ ತಮ್ಮ ಸೀಟ್ ಗಳನ್ನ ಇಷ್ಟಿದಾವೆ ಅಂತಂದು ಲಿಸ್ಟ್ ನ KEದವ್ರು ಕೊಡಬೇಕು. ಬಟ್ ಸಮ್ ಕಾಲೇಜಸ್ ಏನಂತಂದ್ರೆ ಇನ್ನು ಪ್ಲಾನೇ ಮಾಡ್ಕೊಂಡಿರಲ್ಲ. ಸೊ ಹಂಗಾಗಿ ಈ ಸೀಟ್ ಮೆಟ್ರಿಕ್ಸ್ ಕೊಟ್ಟಿರಲ್ಲ. ಅದೇನಾಗ್ತದೆ KEದವರು ಆ ಕಾಲೇಜ್ ನ ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ ಅಂತ ಕಾಲೇಜಸ್ ಮುಂದೆ ಬರತಕ್ಕಂಥ ರೌಂಡ್ಸ್ ಗಳಲ್ಲಿ ಆಡ್ ಆಗ್ತಾ ಹೋಗ್ತವೆ. ಸೊ ನಾವು ಒಂದೇ ಕೋರ್ಸ್ ಅಂತ
ಹೇಳ್ತಲ್ಲ, ಎಲ್ಲಾ ಕೋರ್ಸಸ್ಗಳು ಈ ತರ ಆಗ್ತಿರ್ತದೆ. ಸೊ ಹಂಗಾಗಿ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ಮತ್ತೆ ಸೀಟ್ಗಳು ಆಡ್ ಆಗ್ತಾ ಇರ್ತವೆ. ಸೊ ವೇಟ್ ಮಾಡಿದಷ್ಟು ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದ. ಸೊ ರ್ಯಾಂಕ್ ದೂರ ಇದ್ರೂ ಕೂಡ ಒಳ್ಳೆ ಕಾಲೇಜ್ ತಗೊಂತಾರೆ. ಹೆಂಗೆ ಅಂತಂದ್ರೆ ಅವ್ರು ಇದೇ ಒಂದು ಟ್ರಿಕ್ಸ್ ಯೂಸ್ ಮಾಡೋದು, ಏನಿಲ್ಲ ವೇಟ್ ಮಾಡ್ತಾರೆ, ಸಾಧ್ಯವಾದಷ್ಟು ವೇಟ್ ಮಾಡ್ತಾರೆ. ನೀವು ನೋಡಿ, ಇಂಜಿನಿಯರ್ ಸ್ಟೂಡೆಂಟ್ಗೆ ನಿಮ್ ಕ್ಲಾಸ್ ಹೆಂಗಿದ್ರು ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್. ಓಕೆ, ಸೊ ನೀವು ಅಕ್ಟೋಬರ್ ಹೋದ್ರೂ ಕೂಡ ಏನ್ ಸಮಸ್ಯೆ ಇಲ್ಲ, 1 ಮಂತ್ ಅಲ್ಲಿ ಏನು ಮಾಡಲ್ಲ. ಯಾಕಂದ್ರೆ ಸೆಪ್ಟೆಂಬರ್ ಫುಲ್ ಇನ್ ಕೇಸ್ ಅಡ್ಮಿಷನ್ ಆದ್ರೂ ಸಹಿತ ಅವ್ರು 1 ಮಂತ್ ನಿಮ್ಗೆ ಏನ್ ಮಾಡ್ತಾರೆ, ಅಟ್ಲೀಸ್ಟ್ ಮಿನಿಮಮ್ ಒಂದು 15 ಡೇಸ್ ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತಾರೆ. ಸೊ ಅದಾದ ತಕ್ಷಣ ಒಂದು 15 ದಿನ ಟರ್ಮಿನಾಲಜಿಸ್ ಇರ್ತದೆ. ಸೊ ನಿಮ್ಗೆ ಏನು ಕೂಡ ಅಷ್ಟು 1 ಮಂತ್ ಅಲ್ಲಿ ಏನು ಕೂಡ ಅಷ್ಟು ಡಿಫ್ರೆನ್ಸ್ ಆಗಲ್ಲ. ಅದು 1 ಮಂತ್ ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಕೇಳ್ಕೊಬಹುದು. ಓಕೆ, ಅಂಡ್ ಯಾಕಂದ್ರೆ 4 ವರ್ಷ ನೀವು ಅಲ್ಲಿ ಇರ್ತಾರೆ, ಅಂಡ್ ಮುಂದೆ ನಿಮ್ಗೆ ಪ್ಲೇಸ್ಮೆಂಟ್ ಆಗತಕ್ಕಂಥ ಕಾಲೇಜಸ್ ಬೇಕಾಗ್ತದ. ಅಂಡ್ ಒಳ್ಳೆ ನಿಮ್ಗೆ ಎನ್ವೈರನ್ಮೆಂಟ್ ಬೇಕು. ಒಳ್ಳೆ ನಿಮ್ಗೆ ಏನೂ ಇಲ್ಲ ಅಂತಂದ್ರೆ 4 ವರ್ಷ ಕಲ್ಕೊಂಡು ಹೊರಗಡೆ ಬಂದಾಗ, ಎಸ್ಪೆಷಲಿ ನಾನು ಇಂಜಿನಿಯರ್ ಸ್ಟೂಡೆಂಟ್ಗೆ ಒತ್ತಿ ಯಾಕೆ ಕೇಳಿದ್ರೆ ಅಂತಂದ್ರೆ, ಎಷ್ಟೋ ಹುಡುಗರು ನಾನು ನೋಡ್ತಾ ಇದೀನಿ, ಎಲ್ಲ ಗ್ರಾಜುಯೇಟ್ ಆದ್ರೂ ಕೂಡ ಸುಮ್ಮನೆ ಕೊಡ್ತಾರೆ. ಓಕೆ, ಒಳ್ಳೆ ಯಾರೆಲ್ಲ ಸ್ಕಿಲ್ ಬಿಲ್ಡ್ ಮಾಡ್ಕೊಂಡು ಒಳ್ಳೆ ಎನ್ವೈರನ್ಮೆಂಟ್ ಕಳ್ಕೊಂಡು ಇರ್ತಾರೋ, ಒಳ್ಳೆ ಪ್ಯಾಕೇಜ್ ಇನ್ನೂ 4th ಇಯರ್ ಇರ್ತಾರೆ. ಓಕೆ, ಇಂಟರ್ನ್ಶಿಪ್ ಮಾಡ್ತಾ ಇರಲ್ಲ, ಅವಾಗ್ಲೇ ಏನಪ್ಪಾ ಅಂದ್ರೆ ಒಳ್ಳೆ ಪ್ಯಾಕೇಜ್ ತಗೊಂತಿರ್ತಾರೆ. ಸೊ ಹಂಗಾಗಿ ಸೊ ಎಲ್ಲಾ ಕೋರ್ಸಸ್ ಇದೇ ರೀತಿ. ಅಂಡ್ ಇನ್ನೂ ಒಂದು ಏನಂತಂದ್ರೆ, ಈಗ ಒಳ್ಳೆ ಒಳ್ಳೆ ಕೋರ್ಸ್ಗಳು ಅಂತ ಹೇಳೋದನ್ನ ಕರಿತೀವಿ ನಾವು ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ. ಫಾರ್ ಎಕ್ಸಾಂಪಲ್ BPT ಕೋರ್ಸ್ ಅಂತದ್ದು ಏನಾಗ್ತದೆ ಅಂತಂದ್ರೆ, ಇವಾಗ ಈ ವರ್ಷ ಅಂತೂ KCT ಇದೆ, ಅಂಡ್ ಕಳೆದ ವರ್ಷನೂ ಕೂಡ KCT ಇದೆ. ಸೊ ಈ ತರ ಕೋರ್ಸಸ್ಗಳು ಹೆಂಗಾಗ್ತವೆ ಅಂತಂದ್ರೆ, ಮುಂದೆ ನೆಕ್ಸ್ಟ್ ಇಯರ್ಸ್ ಗಳಲ್ಲಿ ಏನಾಗ್ತದೆ, ಮೇ ಬಿ ನೀಟ್ ಅಂಡರ್ ಬರ್ಬೋದು, ಯಾಕಂದ್ರೆ ಎಲ್ಲ ಈಕ್ವಲ್ ಟು ಡಾಕ್ಟರ್ಸ್. ಓಕೆ, ಸೊ ಹಂಗಾಗಿ ಈ ತರ ಕೋರ್ಸಸ್ ಕೂಡ ವ್ಯಾಲ್ಯೂ ಇರ್ತದೆ, ಎಲ್ಲಾನು ಕೂಡ ಇರ್ತವೆ. ಬಟ್ ನೋಡಿ, ಕಟ್ ಆಫ್ ಬಂದ್ಬಿಟ್ಟು ನೀವು ನೋಡ್ಲೇಬೇಕು. ಫಾರ್ ಎಕ್ಸಾಂಪಲ್ ಈಗ BPT ಕೋರ್ಸಸ್ಗಳು ಎಲ್ಲಾನು ಕೂಡ 1,80,000 ಮ್ಯಾಕ್ಸಿಮಮ್ ನಿಲ್ತಾ ಇದಾವೆ. ನೀವು 2 ಲಕ್ಷ ಮೇಲೆ ಇಟ್ಕೊಂಡು ಕೂಡ BPT ಎಲ್ಲಾ ಕಾಲೇಜಸ್ ಹಾಕಿದ್ರು ಕೂಡ ಸೀಟ್ ಸಿಗಲ್ಲ. ನಾನು ಹೇಳ್ತಾ ಇದೀನಿ, ಎಲ್ಲಾ ಕಾಲೇಜಸ್ ಹಾಕಿ ಒಂದಾದ್ರೂ ಸಿಗುತ್ತಂದು. ಬಟ್ ಸಿಗ್ಲಿಕ್ಕಂದ್ರೆ ಅಂದ್ರೆ ನೋಡಿ, ಆ ಕಟ್ ಆಫ್ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಸೊ ಆಲ್ಟರ್ನೇಟ್ ಆಗಿ ಬೇರೆ ಕೋರ್ಸ್ ನೋಡಬೇಕು. ಅಂದ್ರೆ ಸೀಟ್ ಮೆಟ್ರಿಕ್ಸ್ ನೋಡೋ ಬದಲಾಗಿ ಕಟ್ ಆಫ್ ನೋಡ್ಕೊಂಡ್ಬಿಟ್ಟು ನೀವು ಕಾಲೇಜಸ್ ನ ಆಡ್ ಮಾಡಿ, ಸಾಧ್ಯವಾದಷ್ಟು ಎಲ್ಲ ಕಾಲೇಜಸ್ ಆಡ್ ಮಾಡಿ. ಯಾರು ಮೋರ್ ದನ್ 1 ಲ್ಯಾಕ್ 2 ಲ್ಯಾಕ್ ಈ ತರ ರ್ಯಾಂಕ್ ಬಂದಿದೆ, ಸರಿ ನಾನು ಲೈವ್ ಡೆಮೋ ಮಾಡ್ತೀನಿ. ಆಬ್ಸೆಂಟ್ ಬಂದಾಗ ಒಂದು 2 ಲಕ್ಷ ಇರ್ತಕ್ಕಂಥ ಸ್ಟೂಡೆಂಟ್ ಕೂಡ ಒಂದು ರ್ಯಾಂಕ್ ಇರ್ತಾರೆ ನೋಡಿ, ಆ ತರದ್ದು ಅಂತ ಸ್ಟೂಡೆಂಟ್ ಕೂಡ ನಿಮಗೆ ಲೈವ್ ಡೆಮೋ ಆಬ್ಸೆಂಟ್ ಮಾಡಿ ತೋರಿಸ್ತೀನಿ ಅಂತ 1,000 ಬಿಟ್ಟಾಗ. ಸರಿ, ಇದಿಷ್ಟು ಕೇದಲ್ಲಿ ಇನ್ನೂ ಕೂಡ ಇವತ್ತು ಏನೋ ಕೂಡ ಅಪ್ಡೇಟ್ ಆಗಿಲ್ಲ. ಅಂಡ್ ಡೈರೆಕ್ಟರ್ ಹೇಳಿರೋದು ಒಂದೇ, ಅವ್ರಿಗೆ ಸೀಟ್ ಮೆಟ್ರಿಕ್ಸ್ ಎಲ್ಲಾ ಕೋರ್ಸ್ ಬಂದಿಲ್ಲ. ಅಂಡ್ ಎಸ್ಪೆಷಲಿ ಏನಂತಾರೆ, ಈಗ ಅವರು ನರ್ಸಿಂಗ್ ಬಂದಿದೆ, BPT ಬಂದಿದೆ, B.Pharma ಕೂಡ ಬಂದಿದೆ, ಅಂಡ್ ಅಲೈಡ್ ಸೈನ್ಸ್ ಕೂಡ ಬಂದಿದೆ. ಅವ್ರಿಗೆ ಇನ್ನೂ ಕೂಡ ಏನಂತಂದ್ರೆ ಇಂಜಿನಿಯರಿಂಗ್ ಬಂದಿಲ್ಲ. ಓಕೆ, ಆ ಡ್ರಾಪ್ ಸೀಟ್ ಮೆಟ್ರಿಕ್ಸ್ ಬಂದಿತ್ತು, ಬಟ್ ಡ್ರಾಪ್ ಸೀಟ್ ಮೆಟ್ರಿಕ್ಸ್ ಅದು ಫೈನಲ್ ಅಲ್ಲ, ಆಯ್ತಾ, ಅದು ಫೈನಲ್ ಆಗಿ ಬರಬೇಕು. ಅಂಡ್ ಅದ್ರ ಜೊತೆಗೆ ಫೀಸ್ ಸ್ಟ್ರಕ್ಚರ್ ಕೂಡ ಬರಬೇಕು, ಅದು ಬಂದಿಲ್ಲ. ಕೇದವ್ರಿಗೆ ಬಂದ ತಕ್ಷಣ ಅಪ್ಡೇಟ್ ಮಾಡ್ತಾರೆ. ಒನ್ಸ್ ಅವ್ರು ಏನ್ ಬಂದ್ಬಿಟ್ರೆ ಇಮಿಡಿಯೇಟ್ ಅವತ್ ನೈಟ್ ಏನ್ ಮಾಡ್ತಾರೆ ಅಥವಾ ಅವತ್ತು ಈವ್ನಿಂಗ್ ಏನ್ ಮಾಡ್ತಾರೆ, ಆಪ್ಷನ್ ಸ್ಟಾರ್ಟ್ ಮಾಡ್ತಾರೆ. ಸೇಮ್ ಆಸ್ ಯೂಶುವಲ್ ಹೋದ ವರ್ಷದ ತರ ಇರ್ತದೆ. ಸಮ್ ಚೇಂಜಸ್ ಏನಂತಂದ್ರೆ, ಈ ಸರ್ತಿ ಅಂತಂದ್ರೆ OTP ನಿಮ್ಗೆ ವಾಟ್ಸಪ್ ಕೂಡ ಬರ್ತದೆ, Gmail ಕೂಡ ಬರ್ತದೆ. ಸೊ ಅದೊಂದು ಒಳ್ಳೆ ವಿಚಾರ, ಯಾಕಂದ್ರೆ ಫುಲ್ ಸೇಫ್ಟಿ ಇದಾರೆ. ಅಂಡ್ ಸ್ಕ್ಯಾನ್ ನೀವು ಈ ಕೇದಲ್ಲಿ ಹೋದಾಗ ಯಾವ ರೀತಿ ಪೇಸ್ ತೋರಿಸ್ಬಿಟ್ಟು ಒಳಗಡೆ ಹೋಗಿ ಎಕ್ಸಾಮ್ ಬರ್ತಿದ್ದು, ಅದೇ ಪೇಸ್ ಅಂದ್ರೆ ಅದು ಐ ಸ್ಕ್ಯಾನರ್ ಆಗ್ತದ. ಸೊ ಲೆನ್ಸ್ ಎಲ್ಲ ಕೂಡ ತಗೊಳ್ತದ. ಅದೇ ಸೇಮ್ ತಗೊಂಡೆ ನೀವು ಲಾಗಿನ್ ಆಗಬೇಕು. ಲಾಗಿನ್ ಪೇಜ್ ಓಪನ್ ಆಗ್ಬೇಕಂದ್ರೆ ಪೇಸ್ ವೆರಿಫಿಕೇಶನ್ ಇದೇ ಇರುತ್ತೆ ಈ ವರ್ಷನೂ ಕೂಡ. ಓಕೆ, ಸರಿ, ಎಲ್ಲಾನು ಕೂಡ ಲೈವ್ ಡೆಮೋ ತೋರಿಸ್ತೀನಿ, ಬಿಟ್ ಮೇಲೆ ತೋರಿಸ್ತೀನಿ ಅಂತೆ. ಅಲ್ಲಿವರೆಗೂ ನೀವು ನಿಮ್ಗೆ ನೋಡಿ, ನನ್ನ ಕೇಳೋ ಬದಲು ಒಂದಿಷ್ಟು ಡೌಟ್ಗಳನ್ನ ಕೇದೊಳಗೆ ಏನಿದೆ ಅಂತಂದ್ರೆ, ಒಂದು ಜಾಕ್ಪಾಟ್ ಅಂತ ಕೊಟ್ಟಿದ್ರೆ ಸುಮಾರು 25 ಲಕ್ಷ ಅದು ಜಾಕ್ಪಾಟ್ ಅಂತಂದ್ರೆ ಆನ್ಸರ್ ಮಾಡಿದೆ ಅಂತ. ಸೊ ಹಂಗಾಗಿ ನೀವೇನ್ ಮಾಡಿ ಅಂತಂದ್ರೆ, KA ಬಾಟ್ ಇದೆ. ಸೊ KA ಬಾಟಲ್ ಹೋಗ್ಬಿಟ್ಟು ನಿಮ್ದು ಏನೋ ಒಂದು ಡೌಟ್ಸ್ ಇದ್ರು ಕೂಡ ಈ KA ಬಾಟಲ್ ಹೋಗ್ಬಿಟ್ಟು ನೀವು ಕೇಳಬಹುದು, ಆನ್ಸರ್ ಮಾಡುತ್ತೆ. ಎಸ್ಪೆಷಲಿ ನಂದು ಈ ರ್ಯಾಂಕಿಗೆ ಯಾವ್ದೆಲ್ಲ ಕಟ್ ಆಫ್ ಇರ್ತಕ್ಕಂಥ ಕಾಲೇಜಸ್ ಇದಾವೆ, ಈ ತರ ಕ್ವಶನ್ ಕೇಳ್ಬಿಟ್ರೆ ಆಟೋಮೆಟಿಕ್ಲಿ ಅದೇ ಕೊಟ್ಬಿಡುತ್ತೆ. ಓಕೆ, ಸರಿ, ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಟೇಕ್ ಕೇರ್.